ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ. ಈಗ ಅದು ಒಂದು ಹಂತಕ್ಕೆ ಬಂದಿದೆ. ಅವ್ರ ದುಡ್ಡು ಕೊಡೋಂತ ಒಂದು ಸಿಎಂ ಕೂಡ ಒಪ್ಪಿದ್ದಾರೆ. ಮುಂದೆ ದೇಶವನ್ನ ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದು ದೇಶಕ್ಕಿರುವಂತ ಚಾಲೆಂಜ್. ಇಲ್ಲ, ಸಿಕ್ಕಿಲ್ಲ. ನ್ಯಾಯ ಅಂತ ಖಂಡಿತವಾಗಿ ಸಿಕ್ಕಿಲ್ಲ. ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾಗ್ತದೆ. ಇಲ್ಲ, ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ. ಈಗ ಅದು ಒಂದು ಹಂತಕ್ಕೆ ಬಂದಿದೆ. ಅವ್ರ ದುಡ್ಡು ಕೊಡೋಂತ ಒಂದು ಸಿಎಂ ಕೂಡ ಒಪ್ಪಿದ್ದಾರೆ. ದುಡ್ಡು ಕೊಡ್ತೀವಿ. ಕೆಡಿಪಿ ವಿಶೇಷವಾಗಿ ಲಾಸ್ಟ್ ಟೈಮ್ ಏನು ಡಿಸ್ಕಷನ್ ಆಗಿತ್ತಲ್ಲ, MLAಗಳು ಹೇಳಿದ್ದನ್ನ ಕಂಪ್ಲೈ ರಿಪೋರ್ಟ್ ಫಸ್ಟ್. ಅದಾದ್ಮೇಲೆ ವಿಶೇಷವಾಗಿ ನಾವು ಕುಡಿ ನೀರು ಮೇಜರು, ಎರಡು ಕೆಚ್ಚು ಆಮೇಲೆ ಕೊಡ್ತೀವಿ. ಆಮೇಲೆ ಬೇರೆ ನೋಡೋಣ ಏನೇನಿದೆ ಅಂತ. ಇಷ್ಟು ಮಾತ್ರ. ಈಗ ಕುಡಿ ನೀರು ಮುಖ್ಯ, ಪ್ರಥಮ ಆದ್ಯತೆ. ಹೌದದು ಕುರಾನ್ದೇನೋ ಸಿದ್ಧಿಯಲ್ಲಿ ಹೊರಗಡೆ ಎಲ್ಲ ಸುಟ್ಟು ಹಾಕಿದಾರೆ ಅಂತ. ಈಗಾಗಲೇ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ಏನು ವಿಷಯ ಮಾಡ್ತಿದ್ದಾರೆ. ಸೊ ಅದು ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತಗೋಬೇಕು. ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ. CCTV ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ. ಸೊ ಇದು ದಿವಸ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಕೂಡ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಕಮಿಷನರ್ ಲಿಮಿಟ್ ಅಲ್ಲಿ ಈಗ ಕ್ರೈಮ್ಸ್ ಬಹಳ ಆಗ್ತಾ ಇದೆ ಸರ್. ಥೆಫ್ಟ್ ಇಂದ ಹಿಡಿದು ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿಬಿಟ್ಟಾವ ಸರ್. ದಿನಾಲು ಒಂದು ಹಿಡಿತದಲ್ಲಿ ಇನ್ಸಿಡೆಂಟ್ ಆಗ್ತಾ ಇದಾವೆ. ಸೊ ಪೊಲೀಸಿಂಗ್ ಏನ್ ಮಾಡ್ತಾ ಇದೆ? ಅಷ್ಟೇ ನೀವು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ನಲ್ಲಿ. ಸೊ ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ. ಅಲ್ಲ ಸರ್, ಈಗ ಇದು ನಿನ್ನೆ ಸಂತಿ ಬಸವದಲ್ಲಿ ಆಗಿದ್ದು ಒಂದೇ ತಿಂಗಳಲ್ಲಿ 6ನೇ ಇನ್ಸಿಡೆಂಟ್ ಇದು. ಇದಕ್ಕಿಂತ ಮುಂಚೆ ಅದು ಅಲ್ಲಿ ಇದಗ ಬಾಡಿನೂ ಡ್ಯಾಮೇಜ್ ಆಗಿತ್ತು. ಅದಕ್ಕಿಂತ ಮುಂಚೆ ಆಗಿದಾವ ಸರ್. ಯಾವುದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ. ಅದು ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಅದ ಫೇಲ್ಯೂರ್ ಅಂತ. 6ನೇ ಇನ್ಸಿಡೆಂಟ್ ಇದು ತಿಂಗಳಲ್ಲಿ. ನೋಡೋಣ, ಇವತ್ತು ಚರ್ಚೆ ಮಾಡೋಣ. ಅದ್ರ ಬೇಕಾದ್ರೆ KDPಯಲ್ಲಿ ಚರ್ಚೆ ಮಾಡೋಣ. ಏನ್ ಸಮಸ್ಯೆ, ಎಷ್ಟು ಆಕ್ಷನ್ ತಗೊಂಡಾರೆ, ಯಾರಿಗೆ ಅರೆಸ್ಟ್ ಮಾಡ್ಯಾರ, ಚರ್ಚೆ ಮಾಡೋಣ. ಹಾ, ನೋಡೋಣ. ಈಗಂತಿ ಮುಗ್ದಿದೆ. ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ. ಈಗಂತಿ ಪೂರ್ಣ ಪ್ರಮಾಣ ಯುದ್ಧ ಆಗ್ತಂತೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ. ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ. ಮುಂದೆ ದೇಶವನ್ನ ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದು ದೇಶಕ್ಕಿರುವಂತ ಚಾಲೆಂಜ್. ಅದೇ ಮಾದರಿಯಲ್ಲಿ ನೀವು ಮಾಡಬೇಕಾಗಿತ್ತು ಅನ್ನೋ ಒಂದು ವಿಚಾರ ಅದು ಬಹಳ ಜನ ಇದೆ. ಅದು ಅವರು ಸ್ವಂತ BJP ಅವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ, ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ. ಇದನ್ನ ನಿಲ್ಲಿಸಬಾರ್ದಂತ ಬಹಳ ಜನ ಅಭಿಪ್ರಾಯ, ಇನ್ಕ್ಲೂಡಿಂಗ್ BJP ಅವ್ರದ್ದು. ಅದ್ರಾಗ ನಿಂತಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು. ಅದು ಗೊತ್ತಿಲ್ಲ, ನೋಡೋಣ. ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ. ಇಲ್ಲಿದ್ದೀವಿ ನಾವು. ಒಂದು ದಿವಸ ಅವ್ರಿಗೆ ಬಂದೇ ಬರ್ತೈತಿ. ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು, ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗ ಯಾರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತಿ. ನೋಡೋಣ, ಕಾದು ನೋಡ್ಬೇಕಷ್ಟೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.